ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡಿಕೇಸ್ ಕಿಚನ್ಗೆ ಸ್ವಾಗತ. ಮನೆಯಲ್ಲಿ ನೀವು ಗೆಣಸು ತಂದಾಗ ಏನ್ ಮಾಡ್ತೀರಾ? ಗೆಣಸಿನಕಾಯಿ ಹೋಳಿಗೆ ಅಥವಾ ಗೆಣಸಿನ ಕಾಯಿನ ಹಾಗೆ ಕುದಿಸಿ ತಿಂತೀರಾ. ಆದ್ರೆ ನಾನು ಇವತ್ತಿಲ್ರಿ ಗೆಣಸಿನಕಾಯಿ ಜಾಮೂನ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಮೊದಲ ಬಾರಿಗೆ ಯಾರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವತ್ರಿ ಗೆಣಸಿನಕಾಯಿ ಜಾಮೂನನ್ನ ಬಾಯಲ್ಲಿಟ್ರೆ ಕರಗುವಂತಹ ಜಾಮೂನ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಮೊದಲಿಗೆ ನಾನಿಲ್ಲಿ ಗೆಣಸಿನಕಾಯಿನ ಈ ತರ ರೀ ಕುಕ್ಕರ್ನಲ್ಲಿ ಕುದಿಸಿ ಇಟ್ಕೊಂಡೇನ್ರಿ. ಈಗ ಮೇಲ್ಗಡೆ ಸಿಪ್ಪೆ ಎಲ್ಲ ಏನ್ ಮಾಡ್ಬೇಕ್ರಿ, ತೆಗಿಬೇಕ್ರಿ. ಈ ತರ ನೀವು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದ ಈಗ ಗೆಣಸಿನಕಾಯಿನ ನಾವು ಈಗ ಏನ್ ಮಾಡ್ಬೇಕ್ರಿ, ಈ ತರ ರೀ ಹೆಚ್ಚಬೇಕ್ರಿ. ಅಥವಾ ನೀವು ಮ್ಯಾಶ್ ಕೂಡ ಮಾಡ್ಕೊಂಡ್ರು ನಡೀತದ್ರಿ. ಆದ್ರ ಏನಾಗ್ತೈತ್ರಿ, ಈ ತರ ಹೆಚ್ಚಿಬಿಟ್ಟು ತಗೊಂಡ್ರಂದ್ರ ರೀ ತುಂಬಾ ಸಾಫ್ಟ್ ಆಗಿ ಬರ್ತೈತ್ರಿ. ಗಂಟಾಗಿ ಏನು ಇರಂಗಿಲ್ರಿ. ಅಥವಾ ನೀವು ಮಿಕ್ಸಿಯಲ್ಲೇ ಹಾಕಿದ್ರು ಕೂಡ ಅದೇ ರೀತಿ ಆಗ್ತೈತ್ರಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿರೋದನ್ನ ಸೈಡಲ್ಲಿ ತೆಗೆದಿಟ್ಟೇನ್ರಿ. ನೋಡ್ರಿ, ಈ ತರ ಏನಾಗ್ಬೇಕ್ರಿ, ಸಾಫ್ಟ್ ಆಗ್ಬೇಕ್ರಿ. ಈ ಕನ್ಸಿಸ್ಟೆನ್ಸಿ ಬರ್ತೈತ್ರಿ. ಅದಕ್ಕೆ ನೀವೇನ್ ಮಾಡ್ಬೇಕ್ರಿ, ಈ ತರ ರೀ ಹೆರಚಿ ತಗೋಬೇಕ್ರಿ. ಈಗ ತಗೊಂಡು ಆಮೇಲೆ ಈಗ ಅದಕ್ಕೆ ನಾನಿಲ್ರಿ ಒಂದ್ 4 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ. ಇದ್ರಲ್ಲಿ ನೀರು ಹಾಲು ಏನು ಹಾಕ್ಲಾರ್ದ ನೀವು ಇದೇ ಹಾಗೆ ಏನ್ ಮಾಡ್ಬೇಕ್ರಿ, ನಾದ್ಕೋಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ, ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತೈತ್ರಿ. ನೋಡ್ರಿ, ಇದ್ರಲ್ಲಿ ನೀವು ನೀರ್ ಹಾಕೋ ಅವಶ್ಯಕತೆನೇ ಇಲ್ರಿ. ಹಾಗೆ ನೀವು ಇದನ್ನ ಏನ್ ಮಾಡ್ಬೋದ್ರಿ, ನಾದ್ಕೋಬೋದ್ರ. ಅಂದ್ರೆ ಏನಾಗ್ತೈತ್ರಿ, ಜಾಮೂನ್ ಮಾಡಕ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನೂ ಕೂಡ ಬರ್ತೈತ್ರಿ. ಅಥವಾ ನೀವು ಗೋಧಿ ಹಿಟ್ಟು ಬದಲಾಗಿ ನೀವು ಇಲ್ಲಿ ಮಿಲ್ಕ್ ಪೌಡರು ಕೂಡ ಹಾಕೊಂಡು ಏನ್ ಮಾಡ್ಬೋದ್ರಿ, ಈ ತರ ಮಿಕ್ಸ್ ಮಾಡ್ಕೋಬೋದ್ರಿ. ನಾನಿಲ್ಲಿ ಈಗ ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡೇನ್ರಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗ್ ಬರ್ತಾವ್ರಿ. ತುಪ್ಪ ಹಾಕೊಂಡು ಎಲ್ಲಾನು ಏನ್ ಮಾಡ್ಬೇಕ್ರಿ, ಈ ತರ ರೀ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಅದೆಷ್ಟು ಸಾಫ್ಟ್ ಆಗೇತ್ರಿ. ಇದ್ರಲ್ಲಿ ನೀವು ನೀರ್ ಹಾಕೋ ಅವಶ್ಯಕತೆನೇ ಇಲ್ರಿ. ಈ ತರ ಎಲ್ಲಾನು ಏನ್ ಮಾಡ್ಬೇಕ್ರಿ, ಸ್ವಲ್ಪ ಗಂಟು ಏನು ಇರಂಗಿಲ್ರಿ. ನಾವು ಯಾಕಂದ್ರ ರೀ ಗೆಣಸಿನಕಾಯಿನ ತುರಿದು ಬಿಟ್ಟ ಏನ್ ಮಾಡೇನ್ರಿ, ಬಿಟ್ಟು ತಗೊಂಡಿರೋದ್ರಿಂದ ಏನಾಗೈತ್ರಿ, ಗಂಟೆ ಏನು ಇಲ್ರಿ. ಇಷ್ಟು ಸಾಫ್ಟ್ ಆಗಿ ಬರ್ತದ್ರಿ. ನಾ ಹೇಳೋ ರೀತಿಯಿಂದ ಇದೇ ಮೆಥಡ್ ಅನ್ನ ಯೂಸ್ ಮಾಡಿದ್ರ ರೀ ತುಂಬಾ ಬಾಯಲ್ಲಿಟ್ರೆ ಕರಗುವಂತಹ ತುಂಬಾ ರುಚಿಯಾಗಿ ಗೆಣಸಿನಕಾಯಿ ಜಾಮೂನನ್ನ ಮಾಡ್ಕೋಬಹುದ್ರಿ. ನೋಡ್ರಿ, ಈ ರೀತಿ ನಾವು ಈಗ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಸಾಫ್ಟ್ ಆಗುವವರೆಗೂ ಅದನ್ನ ಎಲ್ಲಾನು ಏನ್ ಮಾಡ್ಬೇಕ್ರಿ, ಗೋಧಿ ಹಿಟ್ಟು ಕೂಡ ಅದ್ರಲ್ಲಿ ಎಲ್ಲಾ ಮಿಕ್ಸ್ ಆಗ್ಬೇಕ್ರಿ. ಆ ತರ ಮಾಡ್ಕೊಂಡು ಈ ತರ ರೀ ಏನ್ ಮಾಡ್ಬೇಕ್ರಿ, ನಾದ್ಕೋಬೇಕ್ರಿ. ನೋಡ್ರಿ, ಅದ ಎಲ್ಲಾನು ಗಟ್ಟಿ ಆಗೇತ್ರಿ, ಸಾಫ್ಟ್ ಕೂಡ ಆಗೇತ್ರಿ. ನೀವು ಈ ರೀತಿ ಏನ್ ಮಾಡಿರಿ, ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಕೈಗೆ ತುಪ್ಪ ಅದು ಏನ ಹಚ್ಕೊಂಡು ಏನ್ ಮಾಡುದ್ರಿ, ನಮ್ಗೆ ಯಾವ ಶೇಪಲ್ಲಿ ಬೇಕಲ್ರಿ ಆ ಶೇಪಲ್ಲಿ ಈ ತರ ರೀ ರೆಡಿ ಮಾಡಿ ಇಟ್ಕೊಂಡ್ರಿ. ನೋಡ್ರಿ, ನಾನಿಲ್ರಿ ಸಿಲಿಂಡರ್ ಶೇಪಲ್ಲಿ ರೆಡಿ ಮಾಡ್ಕೋತೇನ್ರಿ. ಅಥವಾ ನೀವು ರೌಂಡ್ ಶೇಪಲ್ಲೇ ಬೇಕಂದ್ರ ರೌಂಡ್ ಶೇಪಲ್ಲಿ ನೀವು ಜಾಮೂನನ್ನ ಇದೇ ರೀತಿ ಎಲ್ಲಾನು ಮಾಡಿ ಇಟ್ಕೋಬೇಕ್ರಿ. ಒಂದ್ ಸ್ವಲ್ಪನು ಕ್ರ್ಯಾಕ್ ಆಗ್ಲಾರ್ದ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದಾವ್ರಿ. ನೋಡ್ರಿ, ಈ ರೀತಿ ಮಾಡಿದ್ರಂದ್ರಿ ತುಂಬಾ ಚೆನ್ನಾಗಿ ನೀವು ಜಾಮೂನನ್ನ ಮಾಡ್ಕೋಬೋದ್ರಿ. ನಾ ಇದೇ ರೀತಿ ಎಲ್ಲಾನು ಹೀಗೆ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಈಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡ್ರಿ. ನಾನಿಲ್ರಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ, ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಸಕ್ಕರೆ ಎಲ್ಲ ಕರಗುವವರೆಗೂ ಒಂದೇಳೆ ಪಾಕ ಬರುವವರೆಗೂ ನಾವು ಈ ತರ ರೀ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಸಕ್ಕರೆ ಪಾಕ ಜಾಸ್ತಿ ಬೇಕಾದ್ರೆ ನೀವು 1 ಕಪ್ ಕೂಡ ಸಕ್ಕರೆನ ಯೂಸ್ ಮಾಡ್ಕೋಬಹುದ್ರಿ. ನಾನಿಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೊಂಡೇನ್ರಿ. ನೋಡ್ರಿ, ಸಕ್ಕರೆ ಕೂಡ ಕರ್ಗೇತ್ರಿ. ಈಗ ನಾವು ಕೈಯಿಂದ ಈ ಸ್ವಲ್ಪ ಹಿಡಿದ್ ನೋಡ್ಬೇಕ್ರಿ. ಕೈಗೆ ಅಂಟಂಟಾಗಿ ಹತ್ತಿತಂದ್ರ ರೀ ಒಂದೆಳೆ ಪಾಕ ರೆಡಿ ಆಗೈತೆ ಅಂತ ತಿಳ್ಕೊದ್ರಿ. ಈಗ ಅದಕ್ಕ ನಾನಿಲ್ರಿ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೋತೇನ್ರಿ. ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಪಾಕ ಗಟ್ಟಿ ಆಗಂಗಿಲ್ರಿ. ಅದಕ್ಕ ಸ್ವಲ್ಪ ನಿಂಬೆ ಹಣ್ಣಿನ ರಸ ಇಟ್ಕೊಂಡು ಈಗ ಸಕ್ಕರೆ ಪಾಕನ ಸೈಡ್ ತೆಗೆದಿಟ್ಕೊಂಡ್ರಿ. ಇಲ್ಲಿ ಎಣ್ಣೆನು ಕೂಡ ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ಒಂದೊಂದಾಗಿ ನಾವು ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಜಾಮೂನು, ಅದನ್ನ ಫ್ರೈ ಮಾಡ್ಕೊಂಡ್ರಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಎಷ್ಟ್ ಚೆನ್ನಾಗಿ ಸಾಫ್ಟ್ ಆಗಿ ಜಾಮೂನ್ ರೆಡಿ ಆಗಿದಾವ್ರಿ. ನೋಡ್ರಿ, ಕಲರ್ ಕೂಡ ಚೇಂಜ್ ಆಗತ್ತವ್ರಿ. ನೀವು ಇದೇ ರೀತಿ ಏನ್ ಮಾಡ್ಬೇಕ್ರಿ, ಎಲ್ಲ ಕಡೆನು ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೋತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಏನಾಗ್ತವ್ರಿ, ಸಾಫ್ಟ್ ಕೂಡ ಆಗ್ತಾವ್ರಿ, ಎಲ್ಲ ಕಡೆನು ಚೆನ್ನಾಗಿ ಫ್ರೈ ಆಗ್ತಾವ್ರಿ. ನೋಡ್ರಿ, ಕಲರ್ ಚೇಂಜ್ ಆಗ್ತಾ ಇದ್ರಿ. ಇದು ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವರೆಗೂ ಫುಲ್ ಏನ್ ಮಾಡ್ಬೇಕ್ರಿ, ನಾವು ಎಣ್ಣೆಯಲ್ಲಿ ಈ ತರ ರೀ ಫ್ರೈ ಮಾಡ್ಕೋಬೇಕ್ರಿ. ಇದೇ ರೀತಿ ಎಲ್ಲಾ ಜಾಮೂನನ್ನ ನಾವು ಫ್ರೈ ಮಾಡಿ ಇಟ್ಕೋತೇನ್ರಿ. ನೋಡ್ರಿ, ತುಂಬಾ ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬಹುದ್ರಿ. ಮತ್ ನೀವು ಒಂದ್ಸಲ ತಿಂದ್ರಂದ್ರ ರೀ ಮತ್ತೆ ಮತ್ತೆ ತಿನ್ಬೇಕ್ ಅನ್ಸತ್ರಿ. ಅಷ್ಟ ರುಚಿಯಾಗಿ ಜಾಮೂನ್ ಆಗ್ತಾವ್ರಿ. ನೀವು ನೋಡ್ರಿ, ಈಗ ಕಲರ್ ಕೂಡ ಚೇಂಜ್ ಆಗಿದಾವ್ರಿ. ನೋಡ್ರಿ, ಎಷ್ಟ್ ಚೆನ್ನಾಗ್ ಬಂದಾವ್ರಿ. ಈ ರೀತಿ ಜಾಮೂನ್ ನೀವು ನೋಡಿದ್ರಂದ್ರ ಗೆಣಸಿನಕಾಯಿದಲ್ಲಿ ಮಾಡಿರೋ ಜಾಮೂನ ಅನ್ಸಂಗಿಲ್ರಿ. ಆ ತರ ಜಾಮೂನ್ ಬರ್ತಾವ್ರಿ.
ನಾನು ಇದೇ ರೀತಿ ಎಲ್ಲಾನು ಫ್ರೈ ಮಾಡಿ ಇಟ್ಕೊಂಡೇನ್ರಿ. ನೀವು ಇದೇ ಹಾಗೆ ಕೂಡ ತಿನ್ಬೋದ್ರಿ, ಅಥವಾ ನೀವು ಈಗ ಸಕ್ಕರೆ ಪಾಕಲ್ಲಿ ಕೂಡ ಇದನ್ನ ಹಾಕೋಬೋದ್ರಿ. ನೋಡ್ರಿ ನಾನಿಲ್ಲಿ ಕಟ್ ಮಾಡಿ ತೋರ್ಸಾದೇನ್ರಿ ಎಷ್ಟ್ ಚೆನ್ನಾಗಿ ಬಂದವ್ರಿ ಜಾಮೂನು. ಈಗ ನಾವೇನ್ ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ, ಅದನ್ನ ಸಕ್ಕರೆ ಪಾಕಲ್ಲೇ ಹಾಕಿ ನಾವು ಒಂದ್ 2 ಗಂಟೆವರೆಗೂ ಬಿಟ್ರಂದ್ರಿ ಸಕ್ಕರೆ ಪಾಕ ಎಲ್ಲಾ ಚೆನ್ನಾಗಿ ಹೀರ್ಕೊಂಡು ಸಾಫ್ಟ್ ಆಗಿ ಏನಾಗ್ತಾವ್ರಿ ಜಾಮೂನು ರೆಡಿ ಆಗ್ತಾವ್ರಿ. ನೋಡ್ರಿ ಎಷ್ಟ್ ಚೆನ್ನಾಗಿ ಬಂದವ್ರಿ. ಒಂದ್ 2 ಗಂಟೆ ಇದನ್ನ ಸಕ್ಕರೆ ಪಾಕದಲ್ಲಿ ಬಿಟ್ರಂದ್ರಿ ಸಕ್ಕರೆ ಎಲ್ಲಾ ಹೀರ್ಕೊಂಡು ಸಾಫ್ಟ್ ಆಗಿ ಬಾಯಲ್ಲಿ ಇಟ್ರೆ ಕರಗುವಂತಹ ಗೆಣಸಿನಕಾಯಿ ಜಾಮೂನು ರೆಡಿ ಆಗ್ತಾವ್ರಿ. ನಾನಿಲ್ಲಿ ಒಂದ್ ಕಟ್ ಮಾಡಿ ತೋರ್ಸದೇನ್ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದವ್ರಿ. ಒಳಗಡೆ ಕೂಡ ಚೆನ್ನಾಗಿ ನೋಡ್ರಿ ಗೆಣಸಿನಕಾಯಿ ಇದು ಜಾಮೂನು ಅನ್ಸಂಗಿಲ್ರಿ ಅಷ್ಟು ಚೆನ್ನಾಗಿ ಬಂದವ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.